ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ಪ್ರಣತತೋಸ್ಮಿ. ಶಾಂತಿ ಸಹಬಾಳ್ವೆಗೆ ಸದಾ ಒಗ್ಗಟ್ಟಿನಿಂದ ದುಡಿಯುತ್ತೇನೆ ಮತ್ತು ಪ್ರಾರ್ಥಿಸುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ. ಫುಲ್ ವಿಡಿಯೋ ಮಾಡಿದ್ದೀರಾ? ಮಕ್ಕಳ ಮಾತಾಡಬಾರ್ದು ಮಕ್ಕಳ. ಯೋಗವು ಭಾರತದ ಪವಿತ್ರ ಪಾರಂಪರಿಕ ಶಾಸ್ತ್ರಗಳಲ್ಲಿ ಒಂದಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಇದರ ಮೂಲಗಳನ್ನ ಸುಮಾರು 5,000 ವರ್ಷಗಳ ಹಿಂದಿನ ಸಿಂಧು ನದಿ ಭೂಮಿ ಸಂಸ್ಕೃತಿಗೆ ಸೇರಿದವರು ಬಳಸಿದ ಅನುಮಾನವಿದೆ. ಯೋಗವು ಪ್ರಾಚೀನ ಉಲ್ಲೇಖಗಳ ವೇದಗಳಲ್ಲಿ ಕಂಡುಬರುತ್ತದೆ. ಹೆಜ್ಜೆ ಎಂಬ ಸಂಸ್ಕೃತ ಧಾತುವಿನಿಂದ ಯೋಗ ಶಬ್ದವು ಬಂದಿದ್ದು, ಇದರ ಅರ್ಥ ಒಕ್ಕೂಟ ಅಥವಾ ಒಗ್ಗಟ್ಟಾಗಿ ಸೇರುವಿಕೆ. ಪತಂಜಲಿ ಯೋಗ ಸೂತ್ರಗಳು ಪತಂಜಲಿ ಮಹರ್ಷಿ ರವರು ಯೋಗವನ್ನು ಶಾಸ್ತ್ರೀಯ ರೂಪದಲ್ಲಿ ತರುವ ಮೂಲಕ ಅಷ್ಟಾಂಗ ಯೋಗ ಎಂಬ 8 ಹಂತದ ಮಾರ್ಗಗಳನ್ನು ಪ್ರತಿಪಾದಿಸಿದರು. ಭಕ್ತಿ ಯೋಗ ಮತ್ತು ತಂತ್ರಯೋಗ. ಮಧ್ಯಯುಗದಲ್ಲಿ ಯೋಗ ಭಕ್ತಿ ಮಾರ್ಗ, ಧ್ಯಾನ, ಪ್ರಾಣಾಯಾಮ ಮತ್ತು ತಂತ್ರದೊಂದಿಗೆ ಜೋಡಣೆಗೊಂಡಿತು. ಆಧುನಿಕ ಯುಗ. 19ನೇ ಶತಮಾನದಲ್ಲಿ ಸ್ವಾಮಿ ವಿವೇಕಾನಂದರು ಪಶ್ಚಿಮ ಜಗತ್ತಿಗೆ ಯೋಗದ ಮಹತ್ವವನ್ನು ಪರಿಚಯಿಸಿದರು. 21ನೇ ಶತಮಾನದಲ್ಲಿ ಯೋಗವು ಜಾಗತಿಕ ಪೌಷ್ಟಿಕ ವ್ಯಾಯಾಮ ಪದ್ಧತಿಯಾಗಿ ಗುರುತಿಸಲ್ಪಟ್ಟಿದೆ. ಮಾನಸಿಕ ಯೋಗದ ಉಪಯೋಗಗಳು. ಶಾರೀರಿಕ ಉಪಯೋಗಗಳು: ದೇಹದ ಚುರುಕು, ಶಕ್ತಿ ಮತ್ತು ಲವಲವಿಕೆ ಹೆಚ್ಚಿಸುತ್ತದೆ. ರಕ್ತ ಸಂಚಾರ ಮತ್ತು ಪಚನ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ. ಹೊಟ್ಟೆ, ಶ್ವಾಸಕೋಶ ಮತ್ತು ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ನೀಡಬಹುದು. ಮಾನಸಿಕ ಉಪಯೋಗಗಳು: ಮನಸ್ಸು ಶಾಂತವಾಗುತ್ತದೆ, ಒತ್ತಡ, ಆತಂಕ ಮತ್ತು ದಿಗ್ಭ್ರಮೆ ಕಡಿಮೆಯಾಗುತ್ತದೆ. ಏಕಾಗ್ರತೆ ಮತ್ತು ನೆನಪಿಕೆ. ಉಪಯೋಗಗಳು: ಆತ್ಮ ಪರಿಚಯ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗ, ಒಳ ಜೀವನದ ಸ್ಥಿತಿಯನ್ನು ತಿಳಿಸಲು ಸಹಾಯ, ಸಾಮಾಜಿಕ ಮತ್ತು ನೈತಿಕ ಬಳಕೆ, ಯಮ ಮತ್ತು ನಿಯಮ ಮೂಲಕ ನೈತಿಕ ಜೀವನ ವಿಧಾನ, ಸಹಾನುಭೂತಿ, ಸಹಿಷ್ಣುತೆ ಮತ್ತು ಶಿಷ್ಟಾಚಾರ ಬೆಳೆಸುವಲ್ಲಿ ಸಹಕಾರಿ. ಸಾರಾಂಶ: ಯೋಗವು ಕೇವಲ ವ್ಯಾಯಾಮವಲ್ಲ, ಅದು ದೇಹ, ಮನಸ್ಸು, ಪ್ರಾಣ ಮತ್ತು ಆತ್ಮದ ಪರಿಪೂರ್ಣತೆಯ ಮಾರ್ಗ. ಯೋಗದ ನಿಯಮಿತ ಅಭ್ಯಾಸದಿಂದ ಒಬ್ಬ ವ್ಯಕ್ತಿ ಆರೋಗ್ಯವಂತ, ಶಿಸ್ತ, ಶಾಂತ ಮತ್ತು ಉನ್ನತ ಜೀವನದತ್ತ ಸಾಗಬಹುದು. An introduction. Yoga is an ancient physical, mental and spiritual discipline that originated in India over 5,000 years ago. The word yoga comes from the Sanskrit root yuj, meaning to unite or join, symbolizing the union of the body, mind and spirit. ಈಗ ನಿಮ್ಮ ಬಲಕಾಲಿದೆ, ಬಲಕ ಇದು ಈ ಸೈಡ್ ಇದೆ ಬಲಕಾಲ, ಇದು ಮಾಡಿಸ್ಕೊಡಿ, ಮಾಡಿಸ್ಕೊಡಿ. ಹಿಂಗೆ ನೋಡಿ, ಇದು ಮಾಡಿದೆ, ಅರ್ಥ ಮಾಡಿದೆ, ಮಾಡಿಸ್ಕೊಂಡ್ರಾ? ಈಗ ಎಡಕೈನ ಈ ಕಡೆಗೆ ಹಾಕುವ, ಮಾಡಿದಾರ ನೋಡಿ, ಒಳಗಿಂದ ಬರಬೇಕು, ಕಾಲೊಳಗೆ. ತಿರುಗಿ ಕಡಿಮೆ ತಿರುಗಿ
ಓಕೆ ರಿಲ್ಯಾಕ್ಸ್. ನಾವು ವಾಪಸ್ ಹೋಗಿ ಹೀಗೆ ರಿಲ್ಯಾಕ್ಸ್. ಇವಾಗ ಎಡಕಾಲ್ ಮಡ್ಚೋಡಿ. ಎಡಕಾಲ್ ಮಡ್ಚೊಂಡ್ರ. ಈಗ ಬಲಕೈ ಎತ್ತಿ ಮೇಲೆತ್ತಿ. ಬಲಕೈ ಮೇಲೆತ್ತಿ. ಬಲಕೈ ಯಾವುದು? ಬಲಕೈ ಕಣ. ತಿನ್ನಕೈ. ತಿನ್ನೋದು. ಹಾ, ಇದನ್ನ ನಿಧಾನಕ್ಕೆ ತಿರುಗಿ ಈ ಕಡೆ. ಕೈಸ್ಕೊಂಡು ಮಲ್ಕೊಂಡು ಆರಾಮಾಗಿ. ಹೇಳ್ತೀವಿ ಆರಾಮ ಮಾಡ್ಕೊಳ್ಳಿ, ಮಾತಾಡಬೇಡಿ. ಆಚೆ ಕೆಳಗಿಡು ಕೈ ಕೆಳಗಿಡು. ಈ ಸೈಡ್ ಬೇಡ. ನಿಧಾನ ವಾಪಸ್ ಬನ್ನಿ. ಕೈ ಕೆಳಗಿರಿಸಿ. ಇನ್ನೊಮ್ಮೆ ನಿಧಾನ ಕೈ ಮೇಲೆತ್ತಿ. ಗೊತ್ತಾಗಿಲ್ಲದೆ ನೋಡ್ಕೊಳ್ಳಿ ಮುಂದ್ಗಡೆ. ಮೇಲೆತ್ತಿ, ಬೆಂಡಾಗಿ. ನಿಧಾನ ವಾಪಸ್ ಬನ್ನಿ. ಕೆಳಗಿರಿಸಿ. ಆಪೋಸಿಟ್ ಸೈಡ್ ನಿಧಾನಕ್ಕೆ ಬೆಂಡಾಗಿ. ವಾಪಸ್ ಬನ್ನಿ. ರಿಲ್ಯಾಕ್ಸ್. ನೆಕ್ಸ್ಟ್ ಅರ್ಧ ಚಂದ್ರಾಸನ. ಚಂದ್ರ ಹೆಂಗಿರುತ್ತೆ? ಅರ್ಧ ಚಂದ್ರಾಸನ ಅಂತ ಹೇಳ್ತೀವಿ, ಅರ್ಧ ಚಕ್ರಾಸನ ಅಂತ ಹೇಳ್ತೀವಿ. ಚಕ್ರ ಹೆಂಗಿರುತ್ತೆ? ರೌಂಡ್ ಇರುತ್ತಲ್ವಾ? ಇವಾಗ ನಾವು ಅರ್ಧ ರೌಂಡ್ ಹಾಕ್ತೀವಿ. ಅರ್ಧ ರೌಂಡ್ ಅಂದ್ರೆ ಅರ್ಧ ಬೆಂಡ. ಇದಷ್ಟು ನಿಧಾನಕ್ಕೆ ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ನಿಧಾನ ಹಿಂದೆ ಬೆಂಡಾಗಿ. ಎಷ್ಟಾಗುತ್ತೆ ಅಷ್ಟು ಬೆಂಡಾಗಿ. ಬಾಯಿ ಬಿಡಬೇಡಿ. ಉಸಿರಾಡಬೇಕಷ್ಟು. ಬಾಯಿ ಬಿಡಬೇಡಿ. ಹಿಂದೆ ಬೆಂಡಾಗಿ ಉಸಿರಾಡಿ. ನಿಧಾನಕ್ಕೆ ವಾಪಸ್ ಬನ್ನಿ. ಮಕ್ಕಳೇ, ನೀವು ಆಗಲಿಲ್ಲ ಅಂದರೆ ಫೋರ್ಸ್ಫುಲ್ಲಿ ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಏನಾದರೂ ಅನಾರೋಗ್ಯ ಸಮಸ್ಯೆ ಇದ್ದರೆ, ಅಥವಾ ಕೈಕಾಲು ಪೆಟ್ಟಾಗಿದ್ದರೆ, ಅಥವಾ ಏನಾದರೂ ಇಂಜುರಿಗಳಾಗಿದ್ದರೆ ಮಾಡಕ್ಕೆ ಹೋಗ್ಬೇಡಿ ಆಯಿತಾ. ನಿಂತ್ಕೊಂಡು ನೋಡಿ ಸಾಕು. ಆಗಲಿಲ್ಲ ಅಂದರೆ ಫೋರ್ಸ್ಫುಲ್ಲಾಗಿ ಮಾಡಬೇಡಿ. ಆದವರು ಮಾಡಿ. ಆರೋಗ್ಯ ಸಮಸ್ಯೆ ಇರೋರು ಕೂಡ ಅಷ್ಟೇ. ಹಾಂ, ಮತ್ತೊಮ್ಮೆ ಸೊಂಟ ಕೈ ಹಿಡ್ಕೊಳ್ಳಿ. ನಿಧಾನ ಹಿಂದೆ ಬೆಂಡಾಗಿ. ವಾಪಸ್ ಬನ್ನಿ. ರಿಲ್ಯಾಕ್ಸ್. ಇನ್ನೊಮ್ಮೆ ಹಿಂದೆ ಬೆಂಡಾಗಿ. ವಾಪಸ್ ಬನ್ನಿ. ರಿಲ್ಯಾಕ್ಸ್. ನೆಕ್ಸ್ಟ್ ಆಸನ ತ್ರಿಕೋನಾಸನ ಅಂತ. ತ್ರಿಕೋನ ಅಂದ್ರೆ ಏನು? ತ್ರಿಭುಜ. ತ್ರಿಕೋನ ಒಂದೇ ಅಲ್ಲ? ಹೇಗಿರ್ತದೆ ತ್ರಿಭುಜ ಅಲ್ವಾ? ಅದೇ ರೀತಿ ನಮ್ಮ ಬಾಡಿಯನ್ನ ಮಾಡಬೇಕು. ಇವಾಗ ಹೇಗೆ ಮಾಡೋದಂದ್ರೆ, ನಿಧಾನಕ್ಕೆ ಕಾಲನ್ನ ಅಗ್ಲ ಮಾಡಿ. ಅಗ್ಲ ಮಾಡಿದ್ರಾ? ಈಗ ನಿಮ್ಮ ಬಲ ಕೈಯಿಂದ
ಬಲಕಾಲನ್ನ ಮುಟ್ಟಬೇಕು. ಬಲಕೈ ಯಾವುದು? ಬಲಕೈ. ಬಲಗೈಯಿಂದ ಬಲಗಾಲ್ ಮುಟ್ಟಿ ಇನ್ನೊಂದು ಕೈ ಮೇಲೆ. ನಿಮ್ಮ ಕೈ ಇದೆಯಲ್ಲ ನನ್ನ ನೋಡಬೇಕು. ನಿಮ್ಮ ಹಸ್ತ ಇದೆಯಲ್ಲ ನನ್ನ ಕಡೆ ತಿರುಗಿಸಿ. ನನ್ನ ಕಡೆ ಹಸ್ತನ ನನ್ನ ಕಡೆ ತಿರುಗಿಸಿ ಮೇಲ್ ನೋಡಬೇಕು. ಮೇಲ್ ನೋಡು. ವೆರಿ ಗುಡ್. ಹಸ್ತನ ನನ್ನ ಕಡೆ ತಿರುಗಿಸಿ. ನಿಮ್ಮ ಹಸ್ತ ಅಂಗೈ ಅಂಗೈ ನಿಧಾನಕ್ಕೆ ವಾಪಸ್ ಬನ್ನಿ. ಕಾಲ್ ಕ್ಲೋಸ್, ರಿಲ್ಯಾಕ್ಸ್. ಇವಾಗ ಬಲಗೈಯಲ್ಲಿ ಮಾಡಿದ್ರಲ್ವಾ, ಈಗ ಎಡಗೈಯಲ್ಲಿ ನಿಧಾನ ಕಾಲು ಓಪನ್ ಮಾಡಿ.